ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಯಾವುದಾದ್ರೂ ಶೆಡ್ ಹೊಡೆಯುವಂತಹ ಯೋಜನೆ ಇದ್ರೆ ಅದು ಈ ಯೋಜನೆ ಆಗಿರತ್ತೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸಾಯೋವರೆಗೂ ಕೂಡ 3,000 ರೂಪಾಯಿ ಪ್ರತಿ ತಿಂಗಳು ಕೂಡ ಪಡಿಬಹುದು ಕಣ್ರಿ. ಸೊ ಅದು ಬರೀ 5 ವರ್ಷ ಮಾತ್ರ ಪಡಿಬಹುದಾಗಿರುತ್ತೆ. ಅದು 2,000 ರೂಪಾಯಿ ಎಷ್ಟುವರೆಗೆ ಬರುತ್ತೆ. ಈಗ 13ನೇ ಕಂತಿನಕ್ಕೆ ಒದ್ದಾಡ್ತಾ ಇದ್ದಾರೆ. ಸೊ ಕೊನೆವರೆಗೂ ಕೂಡ ಹಾಕ್ತಾರ ಅನ್ಸುತ್ತೆ ನಿಮಗೆ. ಸೊ ಈ ಒಂದು ಯೋಜನೆ ಬಗ್ಗೆ ತಿಳ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ಸೊ ನೋಡೋಣ ಈ ಒಂದು ಯೋಜನೆ ಯಾವುದು. ಈ ಒಂದು ಯೋಜನೆಯಲ್ಲಿ ರೂಲ್ಸ್ ಕೂಡ ಇದಾವೆ. ಡಾಕ್ಯುಮೆಂಟ್ಸ್ ಗಳನ್ನು ಕೊಟ್ಬಿಟ್ಟು ಅರ್ಜಿ ಕೂಡ ಸಲ್ಲಿಸಬಹುದು. ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಎಲ್ಲನೂ ಕೂಡ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ 3,000 ರೂಪಾಯಿ ಇಲ್ಲಿ ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಬಹುದು, ವಿದ್ಯಾರ್ಥಿಗಳು ಕೂಡ ಸಲ್ಲಿಸಬಹುದು, ಪುರುಷರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಒಂದು ಯೋಜನೆ ಬಗ್ಗೆ, ಮಹತ್ವವಾದ ಯೋಜನೆ ಬಗ್ಗೆ 5 ರಿಂದ 8 ನಿಮಿಷ ಟೈಮ್ ಕೊಡಿ ನನಗೆ. ಸೊ ಅಷ್ಟರೊಳಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಓಕೆನಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಈ ಒಂದು ಯೋಜನೆಯ ಹೆಸರು ಮೊದಲೇ ಹೇಳ್ಬಿಡ್ತೀನಿ. ಪ್ರಧಾನಮಂತ್ರಿ ಶ್ರಮಯೋಗ ಮಾನಧನ ಯೋಜನೆ ಅಂತ. ಸೊ ಈ ಒಂದು ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ 3,000 ರೂಪಾಯಿ ಪಡಿಬಹುದು. ಈಗ ಗಂಡ ಹೆಂಡತಿ ಕೂಡ ಇಬ್ರು ಕೂಡ 3,000 ರೂಪಾಯಿ ಪಡಿಬಹುದು. ಟೋಟಲ್ ಆಗಿ ಒಂದು ತಿಂಗಳಿಗೆ 6,000 ರೂಪಾಯಿ ಹಣ ನಿಮಗೆ ಗೌರ್ಮೆಂಟ್ ನಿಂದಾನೇ ಬರುತ್ತೆ. ಸೊ ಆ ರೀತಿ ಒಂದು ಯೋಜನೆ ಇದೆ. ಸೊ ನೋಡೋಣ, ಇಲ್ಲಿ ಕಂಡೀಷನ್ ಗಳನ್ನ ನಾನು ಮೊದಲು ಹೇಳ್ಬಿಡ್ತೀನಿ. ಸೊ ಅದನ್ನ ನೋಡ್ಕೊಳ್ಳಿ, ಯಾಕಂದ್ರೆ ಆ ಕಂಡೀಷನ್ಗಳು ನೆಕ್ಸ್ಟ್ ಕೊನೆಯದಾಗಿ ಹೇಳಿದ್ರೆ ನೀವು ಗಾಬರಿ ಆಗುವಂತಹ ಅವಶ್ಯಕತೆ ಏನ್ ಬೇಡ. ಸೊ ಕಂಡೀಷನ್ಗೆ ನೀವು ಇದ್ರೆ, ಸರಿಯಾಗಿ ಇದ್ರೆ ಅರ್ಜಿಯನ್ನ ಸಲ್ಲಿಸಿ. ನೋಡಿ, ಪುರುಷರು, ವಿದ್ಯಾರ್ಥಿಗಳು, ಮಹಿಳೆಯರು ಕರ್ನಾಟಕದಲ್ಲಿ ವಾಸವಾಗಿರ್ಬೇಕು. ಸೊ ಅಂತಹ ಒಂದು ಅಭ್ಯರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸಬಹುದು. ಇನ್ನ ಬೇರೆ ಒಂದು ರಾಜ್ಯದಲ್ಲಿ ಸೊ ಅವ್ರವ್ರ ರಾಜ್ಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರೆ, ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ, ರಾಜ್ಯ ಸರ್ಕಾರದಲ್ಲ. ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಕಾರಣಕ್ಕಾಗಿ ಸೊ ಬೇರೆ ಬೇರೆ ರಾಜ್ಯದವರು ಅವ್ರವ್ರು ಅಲ್ಲೆಲ್ಲೇ ಅರ್ಜಿ ಸಲ್ಲಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿರುವಂತವ್ರು ನಮ್ಮ ಕರ್ನಾಟಕದಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಅದೇ ರೀತಿಯಾಗಿ 18 ವಯಸ್ಸಿನ ಮೇಲ್ಪಟ್ಟವರು ಅರ್ಜಿಯನ್ನ ಸಲ್ಲಿಸಬಹುದು. ಅದಕ್ಕೆ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ PUC ಡಿಗ್ರಿ ಓದ್ತಾ ಇರ್ತಾರೆ. ಸೊ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. 40 ವರ್ಷದ ಒಳಗಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ 18 ರಿಂದ 40 ವರ್ಷ ಒಳಗಿರುವಂತಹ ಒಂದು ಮಧ್ಯವರ್ಗದವರು ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿಯಾಗಿ ಮಾಸಿಕ ಆದಾಯ, ಪ್ರತಿ ತಿಂಗಳ ಆದಾಯ, ಇದು ವಾರ್ಷಿಕವಾಗಿ ಅಲ್ಲ, ಇಲ್ಲಿ ಮಾಸಿಕವಾಗಿ ಪ್ರತಿ ತಿಂಗಳು ಕೂಡ 15,000ಕ್ಕಿಂತ ಕಡಿಮೆ ಆದಾಯವನ್ನ ಹೊಂದಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಅದೇ ರೀತಿಯಾಗಿ ಸಂಘಟಿತ ವಲಯದ ಕಾರ್ಮಿಕರು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ನೋಡಿ, ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು, ಯಾವ ವರ್ಗದವರು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂಥದ್ದು ಮುಖ್ಯವಾಗಿರುವಂತದ್ದು. ಸೊ ಇದನ್ನ ಮೊದಲು ಕೇಳ್ಕೊಳ್ಳಿ. ಇಲ್ಲಿ ನೋಡಿ, ರಿಕ್ಷಾ ಚಾಲಕರು, ಪ್ರತಿನಿತ್ಯ ದುಡಿಯುವಂತವರು ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿಯಾಗಿ ಬೀದಿ ವ್ಯಾಪಾರಿಗಳು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಕೃಷಿ ಕಾರ್ಮಿಕರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಹಸು ಮೇಕೆ ಸಾಕಾಣಿಕೆ, ಯಾರು ಹಸು ಮೇಕೆ ಸಾಕಾಣಿಕೆ ಮಾಡ್ತಿರ್ತಾರಲ್ಲ, ಸೊ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಬೀದಿ ವ್ಯಾಪಾರಿಗಳು, ಬೀದಿ ಬದಿ ಯಾರಾದ್ರೂ ಮೊಸರು ಮಾರಾಟಕ್ಕೆ, ಕಾಯಿಪಲ್ಲೆ, ಬದನೆಕಾಯಿ ಈ ರೀತಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಅಥವಾ ಐಸ್ಕ್ರೀಮು ಈ ರೀತಿಯಾಗಿ ಮಾರ್ತಾ ಇರ್ತಾರೆ. ಒಟ್ಟಾರೆಯಾಗಿ ದಿನನಿತ್ಯದ ಒಂದು ಜೀವನಕ್ಕಾಗಿ ಮಾಡ್ತಾ ಇರುವಂತಹ ಕೆಲಸ, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿಯಾಗಿ ನೋಡಿ, ಬೀದಿ ಅಸಂಘಟಿತ ವ್ಯಾಪಾರಿ ಕಾರ್ಮಿಕರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಕೊನೆಯದಾಗಿ ರೈತರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ರೈತರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ರೈತರ ಅಂದ ಬಳಿಕ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ನಿಮ್ಮ 1 ಎಕರೆ ಇರಲಿ ಅಥವಾ 10 ಎಕರೆ ಇರಲಿ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಸೊ ನೀವು ಹಣವನ್ನ ಪ್ರತಿ ತಿಂಗಳು ಕೂಡ ಪಡಿತಾ ಹೋಗ್ಬೋದು. ಈಗ ಇದಾದ್ಮೇಲೆ ವಯಸ್ಸಿನ ಮಿತಿ ನಿಮ್ಗೆ ಹೇಳಿದೀನಿ. 18 ರಿಂದ 40 ವರ್ಷದ ತನಕ ನೀವು ಏನ್ ಮಾಡ್ಬೇಕಾಗತ್ತೆ, ಈ ಒಂದು ಯೋಜನೆ ಅಡಿಯಲ್ಲಿ ಮೊದಲು ನೀವು ಏನ್ ಮಾಡ್ಬೇಕು, ಗಾಬರಿ ಆಗಬೇಡಿ, ನಾನು ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ ಕೇಳಿ. 18 ರಿಂದ 40 ವರ್ಷದ ಒಳಗೆ ನೀವು ಇರುವಂತಹ ಒಂದು ವ್ಯಕ್ತಿಗಳು ಅರ್ಜಿಯನ್ನ ಸಲ್ಲಿಸಿರ್ತೀರ. ಸೊ ನೀವು 55 ರೂಪಾಯಿ ಅಥವಾ 40 ರೂಪಾಯಿ, 60 ರೂಪಾಯಿ, ಸೊ 50 ರೂಪಾಯಿ ಮೇಲ್ಗಡೆ ನೀವು ತಿಂಗಳಿಗೆ ಕಟ್ಟಬೇಕಾಗತ್ತೆ ಮೊದಲನೇದಾಗಿ. ಸೊ ಮೊದಲನೇದಾಗಿ ಇದಕ್ಕೆ ಹಣವನ್ನ ಕಟ್ಟಬೇಕಾಗತ್ತೆ. ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಯಾರು ಕೂಡ ಹೋಗಬೇಡಿ ಕೂಡ, ಯಾಕಂದ್ರೆ ಈಗ ಸದ್ಯದಲ್ಲಿ ನೀವು ಹಣ ಕಟ್ಟಬೇಕಷ್ಟೇ, ಮತ್ತೇನಿಲ್ಲ. ಸೊ ಮುಂದ್ಗಡೆ ಆರಾಮಾಗಿ 3,000 ರೂಪಾಯಿ ಪಡಿಬಹುದು. ನೀವು ಅನ್ಕೋಬಹುದು ನಾವು ಸತ್ ಮೇಲೆ ಏನ್ ಮಾಡೋದು ಅಂತ ನೀವು ಅನ್ಕೋಬಹುದು. ಸಹಜವಾಗಿ ಬರುತ್ತೆ ಎಲ್ಲರ ತಲೆಯಲ್ಲಿ, ನನ್ನ ತಲೆಯಲ್ಲಿ ಕೂಡ ಅದೇ ಬಂದಿತ್ತು. ಸೊ ಅದ್ರ ಸಹಿತ ನಾವು ಅರ್ಜಿ ಸಲ್ಲಿಸಿ ಬಂದ್ರೆ ನಾಮಿನಿ ಯಾರಾದ್ರೂ ಮಾಡೋದು ಕಣ್ರಿ. ಸೊ ಹಿಂದ್ಗಡೆ ಯಾರಾದ್ರೂ ನಾಮಿನಿ ಮಾಡಿದ್ರೆ ಮುಗಿದೋಯ್ತು. ಸೊ ನಮಗ್ ಬರಲಿಲ್ಲಪ್ಪ ಅಂದ್ರೆ ನನ್ನ ಮಕ್ಕಳಿಗೆ ಬರುತ್ತೆ. ಈ ರೀತಿ ಒಂದು ವಿಚಾರ ಮಾಡಿ ನಾವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಸಹಜವಾಗಿ ಮುಂದಿನ ಆಲೋಚನೆ ಇದ್ರೆ ಸೊ ಅರ್ಜಿಯನ್ನ ಸಲ್ಲಿಸ್ತೀರಾ, 100% ಸಲ್ಲಿಸ್ತೀರಾ. ಸೊ ಇಲ್ಲಿ ನೋಡಿ, ಈ ಯೋಜನೆ ಅಡಿಯಲ್ಲಿ ಮೊದಲು 55 ರೂಪಾಯಿನೋ 60 ರೂಪಾಯಿನೋ 65 ರೂಪಾಯಿನೋ ಪ್ರತಿ ತಿಂಗಳು ಕೂಡ ಕಟ್ಟಬಹುದು. ಸೊ ನೀವು ಯಾವ ರೀತಿಯಾಗಿ ಹಣವನ್ನ ಕಟ್ತಾ ಇರ್ತೀರಾ, ಸೊ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದನೂ ಕೂಡ ನಿಮಗೆ
ಒಂದು ಹಣ ಬರ್ತಾ ಇರುತ್ತೆ. ನೀವು ಹೇಗೆ ಅಮೌಂಟ್ ಕಟ್ತೀರಾ ಸೊ ಆ ರೀತಿಯಾಗಿ ಅಮೌಂಟು ಬರ್ತಾನೆ ಇರುತ್ತೆ. ಸೊ ಈ ರೀತಿ ಎರಡೂ ಕೂಡಿಸಿ ಅಮೌಂಟು ನಿಮ್ಮ ಒಂದು ಗೋಳೆ ಆಗ್ತಿರ್ತವೆ, ಒಂದು ಜಮಾ ಆಗ್ತಾ ಇರ್ತವೆ. ಸೊ ಇದನ್ನ ಜಮಾ ಮಾಡ್ತಾ 60 ವರ್ಷ ಆದ್ಮೇಲೆ ನೀವು ಏನು ತೀರಿ ಹೋದ್ರು ಸಹಿತ ನಿಮ್ಮ ನೋಂದಣಿ ಯಾರು ನಾಮಿನಿ ಮಾಡಿರ್ತಾರ ಸೊ ಅವ್ರಿಗೆ ಹೋಗುತ್ತೆ. ಸೊ 60 ವರ್ಷ ಆದ್ಮೇಲೆ ನೀವು ಪುರುಷರಾಗಿರ್ಲಿ, ಮಹಿಳೆಯರಾಗಿರ್ಲಿ, ವಿದ್ಯಾರ್ಥಿ ಆಗಿರ್ಲಿ, ನಿಮಗೆ ಏನಾಗುತ್ತೆ 3,000 ರೂಪಾಯಿ ಪ್ರತಿ ತಿಂಗಳು ಕೂಡ ಬರ್ತಾ ಹೋಗುತ್ತೆ. ಸೊ 60 ವರ್ಷದಲ್ಲಿ ನೀವು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಥವಾ ನಿಮ್ಮ ಮಕ್ಕಳು ಬಿಟ್ಟು ಹೋದ್ರೆ ಸೊ ಈ ರೀತಿನೂ ಕೂಡ ಆಗ್ಬೋದಲ್ವಾ. ಸೊ ಯಾರ ಜೀವನ ಹೇಗಿದೆ ಅಂತ ನಾವು ಯಾರು ಹೇಳಿಕ್ ಬರಲ್ಲ. ಸೊ ನಮ್ಮ ಜೀವನ ರೂಪಿಸ್ಕೋಬಹುದು ಅಷ್ಟೇ. ಮತ್ತೆ ಮುಂದೆ ಯಾವ ರೀತಿಯಾಗಿ ಘಟನೆಗಳು ನಡೀತವೆ, ಸೊ ಒಂದು ಘಟನೆಗೆ ನಮ್ಮ ಒಂದು ಜೀವನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತವೆ, ಸೊ ನಾವು ಯಾವ ರೀತಿಯಾಗಿ ಹೋಗ್ತೀವಿ ಅನ್ನುವಂಥದ್ದು ಗೊತ್ತಾಗಿರಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬಿಟ್ಟು ಒಂದು ಅಮೌಂಟ್ಗಳನ್ನ ತುಂಬ್ತಾ ಇದ್ರೆ ಬೆಟ್ರು ಆದಷ್ಟು. ಸೊ ಮುಂದಿನ ಜೀವನ ಆಲೋಚನೆ ಮಾಡಿದ್ರೆ ಈ ಒಂದು ಯೋಜನೆ ಬೆಟರ್ ಇದೆ ಆಲ್ಮೋಸ್ಟ್ ಎಲ್ಲ ಒಂದು ಹಿರಿಯರಿಗೆ. ಸೊ ಆದಷ್ಟು ಈಗ ಅರ್ಜಿ ಸಲ್ಲಿಸ್ಬಿಟ್ರೆ ಮುಂದೆ ನಮಗೆ ಉಪಯೋಗ 100% ಆಗೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ಯೋಜನೆಗೆ 40 ವರ್ಷದ ಒಳಗೆ ಏನಾದರೂ ಆದರೆ ಅಂದರೆ ಅಪಘಾತಗಳು ಆದರೆ, ಅಪಘಾತ ಆಕ್ಸಿಡೆಂಟ್ ಅಲ್ಲಿ ಏನಾದರೂ ಆದರೂ ಸಹಿತ ನಿಮಗೆ ಏನು ಅಮೌಂಟ್ ತುಂಬಿರ್ತಿರಲ್ಲ ಅದು ಡಬಲ್ ಆಗಿ ಅಥವಾ ಬಡ್ಡಿ ಸಮೇತವಾಗಿ ನಿಮಗೆ ಹಣ ವಾಪಸ್ಸಾಗಿ ಬರುತ್ತೆ. ಸೊ ಈ ರೀತಿ ಒಂದು ಯೋಜನೆ ಇದೆ. ಸೊ ಇದಕ್ಕೆ ಅರ್ಜಿಯನ್ನು ಎಲ್ಲಿ ಹೋಗಿ ಸಲ್ಲಿಸ್ಬೇಕಪ್ಪ ನಾವು ಹಾಗಾದ್ರೆ ಅಂತ ನೀವು ಕೇಳ್ಬೋದು. ಸೊ ಮುಖ್ಯವಾಗಿ ಇದಕ್ಕೆ ಡಾಕ್ಯುಮೆಂಟ್ಸು ನಿಮ್ಮ ಆಧಾರ್ ಕಾರ್ಡ್ ಒಯ್ಬೇಕಾಗತ್ತೆ, ಇನ್ಕಮ್ ಕಾಸ್ಟು, ವಯಸ್ಸಿನ ಸರ್ಟಿಫಿಕೇಟ್ ಅಂದರೆ ಆಧಾರ್ ಕಾರ್ಡ್ ಒಯ್ದು ನಡೆಯುತ್ತೆ. ಅದೇ ರೀತಿಯಾಗಿ ಅದ್ರ ಜೊತೆಗೆ 10th ಮಾರ್ಕ್ಸ್ ಶೀಟು ಕೂಡ ಒಯ್ಯಬೇಕಾಗತ್ತೆ, ಯಾಕಂದರೆ ಕನ್ಫರ್ಮ್ ಆಗುತ್ತೆ ನಿಮ್ಮ ವಯಸ್ಸು ಎಷ್ಟಿದೆ ಅನ್ನುವಂಥದ್ದು. ಸೊ ಅಲ್ಲಿ ಏನಾಗುತ್ತೆ ಒಂದು 10th ಮಾರ್ಕ್ಸ್ ಕಾರ್ಡ್ ಏನು ನೋಡ್ತಾರಲ್ಲ ಅಲ್ಲಿ ಡೆಫಿನೆಟ್ಲಿ ಇಷ್ಟಿದೆ ವಯಸ್ಸು ಅಂತ ಗೊತ್ತಾಗುತ್ತೆ. ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡಬಹುದು ಅಂತ ಅವ್ರಿಗೆ ಅವರು ಆಧಾರ್ ಕಾರ್ಡ್ ತೋರಿಸ್ಬೇಡಿ, ನಮಗೆ ಒಂದು ನಿಮ್ಮ 10th ಮಾರ್ಕ್ಸ್ ಕಾರ್ಡೇ ತೋರಿಸಿ ಅಂತ ಹೇಳೋರು, ಅಥವಾ LC ಕೊಟ್ಟಿದ್ರು ಸಹಿತ ನಡೆಯುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳ ಜೊತೆಗೆ ನೀವು ಮತ್ತೆ ಅವರು ಏನಾದರೂ ಹೇಳ್ತಾರೆ ಸೊ ಅಲ್ಲಿ ಎಲ್ಲಿ ಹೋಗ್ಬೇಕು ಅನ್ನುವಂಥದ್ದು ನಾನು ಮೊದಲು ಹೇಳ್ತೀನಿ ನೋಡಿ. ಇಲ್ಲಿ CS ಸೆಂಟ್ರು ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರ ಇದೇ ಸರ್ಕಾರದ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅಲ್ಲಿ ಹೋಗಿ ಸಲ್ಲಿಸಿದ ತಕ್ಷಣ ನೀವು ಸಲ್ಲಿಸುವಾಗ ಅವ್ರು ಹೇಳ್ತಾರೆ ಸೊ ಇನ್ನಷ್ಟು ಡಾಕ್ಯುಮೆಂಟ್ಸ್ಗಳು ಯಾವ ಬೇಕಾಗಿದಲ್ಲ ಸೊ ಅದು ಕೂಡ ಅವರೇ ಹೇಳ್ತಾರೆ. ಸೊ ಅಲ್ಲಿ ಕೇಳ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿಕೊಂಡು ಈ ಒಂದು ಯೋಜನೆ ಮುಖಾಂತರ ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಮಹಿಳೆಯರು ಹಾಗೂ ಪುರುಷರು ಕೂಡ ಪಡಿಬಹುದು. ಗಂಡ ಹೆಂಡತಿಗಿದ್ರೆ 6,000 ಪಡಿಬಹುದು. ಸೊ ಪ್ರತಿ ತಿಂಗಳು ಕೂಡ 6,000 ರೂಪಾಯಿ ಬರ್ತಾ ಇದ್ರೆ ನಿಮಗೆ ಒಂದು ಹಂತದಲ್ಲಿ ಸೊ ನಿಮ್ಮ ಜೀವನ ಸಾಕ್ತಾ ಇರುತ್ತೆ. ಸೊ ಅಷ್ಟೇ. ಸೊ ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡ್ರೆ ಏನೇ ಕನ್ಫ್ಯೂಷನ್ ಇದ್ರೂ ಸಹಿತ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ನಾನು ಡೈರೆಕ್ಟ್ ಆಗಿ ನಿಮಗೆ ರಿಪ್ಲೈ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ನೀವೇನು ಮಾಡ್ಬೇಕು ಹೇಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.